ಮಂಗಳೂರು ಸಿಸಿಬಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಅಕ್ರಮ ಪಿಸ್ತೂಲ್ ಗಾಂಜಾ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಕೇರಳ ಮೂಲದ 5 ಬಂಧಿಸಲಾಗಿದೆ. ಇದರಲ್ಲಿ ಕೆಲವರಿಗೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಜೊತೆ ನಂಟಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ನಿಷೇಧಿತ ಸಂಘಟನೆ ರಾಜ್ಯದಲ್ಲಿ ಮತ್ತೆ ಆಕ್ಟಿವ್ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ನಿಷೇಧಿತ ಪಿಎಫ್ಐ ಸದಸ್ಯರಿಂದ ಅಕ್ರಮ ಪಿಸ್ತೂಲ್ ಮಾರಾಟ. ಮಂಗಳೂರು ಸಿಸಿಬಿಯಿಂದ ಪಿಎಫ್ಐ ಸದಸ್ಯರು ಸೇರಿ 5 ಬಂಧನ. ದೇಶದಲ್ಲಿ ನಿಷೇಧಕ್ಕೊಳಗಾಗಿರುವ ಪಿಎಫ್ಐ ಸಂಘಟನೆ ಮತ್ತೆ ರಾಜ್ಯದಲ್ಲಿ ಆಕ್ಟಿವ್ ಆಗ್ತಿದ್ಯಾ ಎಂಬ ಅನುಮಾನ ಮೂಡಿದೆ. ಇದಕ್ಕೆ ಕಾರಣ ಮಂಗಳೂರಿನ ಸಿಸಿಬಿ ಪೊಲೀಸರು ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿರುವ ಈ 5. ಮಂಗಳೂರಿನ ಸಿಸಿಬಿ ಪೊಲೀಸರು ಬೃಹತ್ ಅಕ್ರಮ ಪಿಸ್ತೂಲ್ ಮಾರಾಟ ಜಾಲ ಭೇದಿಸಿದ್ದಾರೆ. ಮಂಗಳೂರು ಭಾಗದಲ್ಲಿ ಅನುಮಾನಾಸ್ಪದ ರೀತಿ ಓಡಾಡ್ತಿದ್ದ ಕೇರಳ ಮೂಲದ ನಟೋರಿಯಸ್ ವೆಪನ್ ಡೀಲರ್ ಸೇರಿ ಅಬ್ದುಲ್ ಲತೀಫ್, ಮನ್ಸೂರು, ನೌಫಾಲ್, ಮೊಹಮ್ಮದ್ ಅಸ್ಗರ್, ಮೊಹಮ್ಮದ್ ಸಾಲಿಯನ್ನ ಬಂಧಿಸಿದ್ದಾರೆ. ಇದರಲ್ಲಿ ಅಬ್ದುಲ್ ಲತೀಫ್ಗೆ ಕೇರಳದ ಪಿಎಫ್ಐ ಸದಸ್ಯರ ನಂಟಿದೆ. ಮುಂಬೈನಿಂದ ಬೃಹತ್ ಅಕ್ರಮ ಪಿಸ್ತೂಲ್ ಸರಬರಾಜು ಆಗ್ತಿದ್ದು ಅವುಗಳು ಸಮಾಜಘಾತುಕ ಶಕ್ತಿಗಳ ಕೈ ಸೇರುತ್ತಿರುವ ಅನುಮಾನ ಇದೆ. ಯಾಕಂದ್ರೆ ಸದ್ಯ ಬಂಧಿತನಾಗಿರುವ ಅಬ್ದುಲ್ ಲತೀಫ್ ಈ ಹಿಂದೆ ನಿಷೇಧಿತ ಪಿಎಫ್ಐನವರಿಗೆ ಪಿಸ್ತೂಲ್ ನೀಡಿದ, ಪಿಎಫ್ಐ ಕ್ಯಾಡರ್ಗಳಿಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡಿದ್ದ. ವಾಮಂಜೂರ್ ಮಿಸ್ಫೈರ್ ಕೇಸ್ನ ಬಂಧಿತರಾದ ಬದ್ರುದ್ದೀನ್ ಮತ್ತು ಇಮ್ರಾನ್ಗೆ ಸರಬರಾಜು ಮಾಡಿದ್ದ. ಬದ್ರುದ್ದೀನ್, ಇಮ್ರಾನ್ ಇಬ್ಬರು ನಿಷೇಧಿತ ಪಿಎಫ್ಐ ಮುಖಂಡರು. ಅಂದು ಬದ್ರುದ್ದೀನ್ಗೆ ಇಮ್ರಾನ್ ಪಿಸ್ತೂಲ್ ನೀಡಿದ್ದ. ಆ ಪಿಸ್ತೂಲನ್ನ ಇಮ್ರಾನ್ಗೆ ಸರಬರಾಜು ಮಾಡಿದ್ದೆ ಅಬ್ದುಲ್ ಲತೀಫ್. ಇದೀಗ ಅಬ್ದುಲ್ ಲತೀಫ್ನ ಬಂಧನದ ಬೆನ್ನಲ್ಲೇ ಕರಾವಳಿ ಭಾಗದ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ನಿಷೇಧಿತ ಪಿಎಫ್ಐ ಮುಖಂಡರ ಕೈಗೆ ಗನ್ ಬಂದಿದ್ದಾದ್ರೂ ಯಾಕೆ? ಕೇರಳದಿಂದ ಗನ್ ಮಂಗಳೂರಿಗೆ ಬಂದಿದ್ದಾದ್ರೂ ಯಾಕೆ? ಪಿಎಫ್ಐ ಮುಖಂಡರ ಅಸಲಿ ಟಾರ್ಗೆಟ್ ಯಾರು ಎಂಬ ಪ್ರಶ್ನೆಗಳು ಮೂಡಿದ್ದು, ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ. One point of information is saying that some of them were part of the banned organization PFI. But it's need to be verified. All these 3 cases are interconnected and main mastermind is Abdul Latif and ಇವರು ಇದಕ್ಕಿಂತ ಮುಂಚೆ 13 ಆರ್ಮ್ಸ್ ಆಕ್ಟ್ ಕೇಸಸ್ ಅಲ್ಲಿ ಶಾಮಿಲ್ ಆಗಿದ್ದಾನೆ. and he has been frequenting to Maharashtra lot of times. ಅಲ್ಲಿಂದ ಖರೀದಿ ಮಾಡಿ ಕೇರಳ ಮತ್ತು ಕರ್ನಾಟಕ ಈ ಗಡಿ ಭಾಗದಲ್ಲಿ ಸಾಕಷ್ಟು ಕಡೆ ಸಪ್ಲೈ ಮಾಡ್ತಾ ಇದ್ದಾನೆ. ಬದ್ರುದ್ದೀನ್ ವಾಸ್ ಪಾರ್ಟ್ ಆಫ್ ದ ಬ್ಯಾಂಡ್ ಆರ್ಗನೈಸೇಷನ್. ಅಟ್ ದ ಸೇಮ್ ಟೈಮ್ ಅಬ್ದುಲ್ ಲತೀಫ್ ಇದಕ್ಕಿಂತ ಮುಂಚೆ ಪ್ರಾಫಿಟ್ ಆಧಾರ ಮೇಲೆ ಕೂಡ ಸೇಲ್ ಮಾಡಿದ್ದಾನೆ ಮತ್ತು ಕೆಲವು ಟೈಮ್ ಅಲ್ಟೀರಿಯರ್ ಮೋಟಿವ್ ಕೂಡ ಸೇಲ್ ಮಾಡಿದ್ದಾನೆ. ಯಾಕೆಂದರೆ ಈ ಕೇಸಲ್ಲಿ ನೋಡಿದರೆ ಅಸ್ಗರ್ ಮತ್ತು ಮೊಹಮ್ಮದ್ ಸಾಲಿ ಅವರು ಬಹಳಷ್ಟು ಕೊಲೆ ಯತ್ನ, ದರೋಡೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಸೊ ಒನ್ ಕ್ಯಾನ್ ನಾಟ್ ರೂಲ್ ಔಟ್ ದಟ್ ಇವರು ಬೇರೆ ಕ್ರೈಮ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕೂಡ ಖರೀದಿ ಮಾಡಿರ್ಬೋದು. ಒಟ್ಟಾರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ದೊಡ್ಡದೊಂದು ಅನಾಹುತ ತಪ್ಪಿದೆ. ಸದ್ಯ ಬಂಧಿತ ಆರೋಪಿಗಳಿಂದ 3 ಗನ್ ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಆದ್ರೆ ಕರಾವಳಿಯಲ್ಲಿ ಮತ್ತೆ ನಿಷೇಧಿತ ಪಿಎಫ್ಐ ಸಂಘಟನೆ ಆಕ್ಟಿವ್ ಆಗಿರುವ ಸುದ್ದಿ ಜನರನ್ನ ಆತಂಕಕ್ಕೆ ದೂಡಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.